ಕೊಡಗು ಕಿಯಾ ಕಾರ್ ಶೋರೂಂನಲ್ಲಿ ಮಹಿಳಾ ಸಿಬ್ಬಂದಿಯಿಂದ ಜಾತಿ ನಿಂದನೆ. ಮಹಿಳಾ ಸಿಬ್ಬಂದಿಗೆ ಜಾತಿ ನಿಂದನೆ ಆರೋಪ. ಎಸ್ಸಿ, ಪರಿಶಿಷ್ಟ ಜಾತಿ, ಸಮುದಾಯ ಎಂದು ಗೊತ್ತಾದ ಮೇಲೆ ಮಹಿಳಾ ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸಿದ ಕಿಯಾ ಕಾರ್ ಶೋರೂಂ ಮಾಲೀಕ. ಕುಶಾಲನಗರ ಕಿಯಾ ಕಾರ್ ಶೋರೂಂನಲ್ಲಿ ಘಟನೆ. ಕುಶಾಲನಗರ ನಿವಾಸಿ ಲಿಖಿತಾ ರಿಂದ ಕಾರ್ ಶೋರೂಂ ಮಹಿಳಾ ಸಿಬ್ಬಂದಿ ಮೇಲೆ ಆರೋಪ. ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಆರೋಪದಡಿ ಹರ್ಷಿತಾ ಮತ್ತು ಮುತ್ತಮ್ಮ ಮೇಲೆ ಪ್ರಕರಣ ದಾಖಲಾಗಿ 3 ದಿನ ಕಳೆದ್ರೂ ಆರೋಪಿಗಳ ಮೇಲೆ ಕ್ರಮ ವಹಿಸಿದ ಪೊಲೀಸ್ ಇಲಾಖೆ ವಿರುದ್ಧ ಸ್ಥಳೀಯರ ಆಕ್ರೋಶ. ಕೆಲಸಕ್ಕೆ ಸೇರಿ ತಿಂಗಳೊಳಗೆ ಯಾವುದೇ ಕಾರಣ ನೀಡದೆ ಎಸ್ಸಿ ಜಾತಿ ಎಂಬ ಕಾರಣಕ್ಕೆ ಕೆಲಸದಿಂದ ವಜಾ. ಕೆಲಸಕ್ಕೆ ಸೇರುವಾಗ ಕೆಲವು ದಾಖಲೆಗಳನ್ನು ನೀಡದ ಕಾರಣ ವಾರದ ಒಳಗೆ ಜಾತಿ ನಮೂದಿಸಿರುವ ಮೂಲ ಅಂಕಪಟ್ಟಿಯನ್ನು ನೀಡಿದ್ದ ಲಿಖಿತಾ ಅಂಕಪಟ್ಟಿಯಲ್ಲಿ ಜಾತಿ ನೋಡಿ ಒಂದೇ ದಿನದಲ್ಲಿ ಕುಶಾಲನಗರದಿಂದ ಮಂಗಳೂರಿಗೆ ಕರೆದು ವಿಚಾರಣೆ ಮಾಡಿದ ಸಿಬ್ಬಂದಿ. ಅಡ್ವೈಸರ್ಸ್ ಕೊಡ್ತಾರೆ, ಇಬ್ಬರು ಅಡ್ವೈಸರ್ಸು, ಒಬ್ಬರು ರಿಸೆಪ್ಷನಿಸ್ಟ್, ಮುತ್ತಮ್ಮ ಮತ್ತು ಹರ್ಷಿತಾ ನನ್ನ ಎಂಪ್ಲಾಯ್ ಆಪೋಸಿಟ್ ಕೊಡ್ತಾರೆ. 9 o'clock ಕರೆಕ್ಟಾಗಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟು ಅವರಿಬ್ಬರು ಆಪೋಸಿಟಲ್ಲಿ ನಾವು ಬರೋ ಟೈಮಲ್ಲಿ ಕುತ್ಕೊಂಡು ಬಾಯಿಗೆ ಬಂದಂಗೆ ಬೈತಾರೆ. ಇವಳು ಎಸ್ಸಿ, ಇವಳ ಜೊತೆ ಸೇರಬಾರ್ದು, ಇವಳು ಜೊತೆ ಸೇರಿರೋದೇ, ಇವಳ ಜೊತೆ ಕೆಲಸ ಮಾಡ್ತಿರೋದೇ ಕಂಪ್ಲೇಂಟ್ ಹೇಳ್ತಾರೆ ಆಯಿತಾ. ಆಮೇಲೆ ನಮ್ಮ ಬ್ಯಾಂಗ್ಳೂರಿಂದ ಒಂದು ಟೀಮ್ ಬರುತ್ತೆ, ಟ್ಯೂಸ್ಡೇ ಟೀಮ್ ಬರುತ್ತೆ. ಆವಾಗ ಕೇಳ್ತಾರೆ ಎಲ್ಲ ಓಕೆನಮ್ಮ ನಿನಗೆ ಅಂತ ಹೇಳ್ಬಿಟ್ಟು ನನ್ನ ಸೀನಿಯರ್ ಕೇಳ್ತಾರೆ. ಆವಾಗ ಎಲ್ಲ ಓಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇನ ಕೂಗಾಡೋದು ಎಲ್ಲ ಮಾಡ್ತಾರೆ. ಓಕೆ ಅಂದ್ಕೊಂಡು ನಾನು ಸುಮ್ಮನಾಗ್ತೀನಿ, ಮತ್ತೆ ಸುಮ್ಮನಾಗ್ತೀನಿ. ಓಕೆ ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನಾಗ್ತೀನಿ. ಮತ್ತೆ ಅದೇ ರಿಪೀಟ್ ಮಾಡ್ತಾರೆ. ನೆಕ್ಸ್ಟ್ ಥರ್ಸ್ಡೇಗೆ ಕಳಿಸ್ತಾರೆ. ಯಾವಾಗ ನಾನು ರಿಫ್ಯೂಸ್ ಅವಾಗ ಟರ್ಮಿನೇಷನ್ ಕಳಿಸ್ತಾರೆ. ಸೊ ನಾನು ಹೋಗಿಲ್ಲ, ನಾನು ಹೋಗಲ್ಲ ಅಂತ ಹೇಳ್ತೀನಿ. ನೆನ್ನೆ ಹೇಳ್ತೀನಿ ನನಗೆ ಆಗಲ್ಲ ಸರ್, ನನ್ನ ಸರ್ವೀಸಲ್ಲಿ ಆಗಿರೋದು ಟ್ರೈನಿಂಗ್, ನಾನು ಇಲ್ಲ ಆಗಲ್ಲ, ನೀನು ಹೋಗಲೇಬೇಕು ಅಂತ ನಾನು ಫುಲ್ ರಿಫ್ಯೂಸ್ ಮಾಡ್ತೀನಿ. ನನ್ನ ಕೈಲಿ ಆಗೋದೇ ಇಲ್ಲ ಸರ್ ಅಂತ. ನಾನು ಆ ಥರ ಇದ್ದೀನಿ, ನಾನು ಸೇಲ್ಸಿಗೆ ಜಾಯ್ನೇ ಆಗ್ತಿಲ್ಲ, ಸರ್ವಿಸಿಗೆ ಜಾಯ್ನೇ ಆಗ್ತಿಲ್ಲ, ಸೇಲ್ಸಿಗೆ ಹೋಗೋದಾಗಿದೆ ಅಂತಲೂ ಕೂಡ ಹೇಳ್ತೀನಿ. ನೆಕ್ಸ್ಟ್ HR ಕೂಡ ಕಾಲ್ ಮಾಡ್ತಾರೆ. ಮ್ಯಾನೇಜರ್ ಆದಮೇಲೆ HR ಕಾಲ್ ಮಾಡ್ತಾರೆ. HR ಕೂಡ ಹೇಳ್ತೀನಿ, ಇಲ್ಲ ಮೇಡಮ್ ನನ್ನ ಕೈಲಿ ಆಗಲ್ಲ, ಸರ್ವಿಸಲ್ಲಿ ಆಗಿರೋದು, ನಾನು ಸೇಲ್ಸಿಗೆ ಹೋಗಲ್ಲ ಅಂತ ಅವ್ರಿಗೂ ಹೇಳ್ತೀನಿ. ಸೊ ಅವರು ಕೇಳಲ್ಲ. ನೆಕ್ಸ್ಟ್ ಮಾರ್ನಿಂಗ್ ನನಗೆ 11 ಅಥವಾ 10:30ಗೆ ಕಾಲ್ ಮಾಡ್ತಾರೆ. 10:30 ಕಾಲ್ ಆದಮೇಲೆ ಹೇಳ್ತೀನಿ, ಏನು ನಿಮ್ಮದು ಡಿಸಿಷನ್ ಅಂತ ಕೇಳ್ತಾರೆ. ಇಲ್ಲ ಮೇಡಮ್ ನನಗೆ ಕ್ಲಿಯರ್ ಮಾಡಿದ್ದೀನಿ, ನಾನು ಹೋಗಲ್ಲ ಸೇಲ್ಸಿಗೆ, ನಾನು ಸರ್ವಿಸಲ್ಲೇ ಇರ್ತೀನಿ ಅಂತ. ಅದಾಗಿ 20 ಮಿನಿಟ್ಸಲ್ಲೇ ನನಗೆ ಟರ್ಮಿನೇಷನ್ ಲೆಟರ್ ಕಳಿಸ್ತಾರೆ, ಇರಬೇಕು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ. ಮೇನ್ ಕಾರಣ ಏನು ಮೇಡಮ್? ಅದೇ ಸರ್, ನಾವು ರೆಫ್ಯೂಸ್ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ರೆಫ್ಯೂಸ್ ಮಾಡಿದೆ ಅಂತ ಹಾಕ್ತಾರೆ. ಬಟ್ ಇರೋದು ಅಲ್ಲಿ ನಾನು ಕ್ಯಾಸ್ಟ್, SC ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ನನ್ನ ತೆಗಿಯೋದು. ಅವರ ಇಂಟೆನ್ಷನ್ ಮಾತ್ರ ರೆಫ್ಯೂಸ್ ಅಂತ ಹಾಕ್ತಾರೆ. ಅವರ ಇಂಟೆನ್ಷನ್ ಅಲ್ಲಿ ನಾನು SC ಕ್ಯಾಸ್ಟ್ ಅಂತ ಗೊತ್ತು. ಯಾವ ಥರ ಇತ್ತು ಅಲ್ಲಿ ನಿಮಗೆ ವಾತಾವರಣ ಹೆಂಗಿತ್ತು ಅಲ್ಲಿ? ಅಂದರೆ ಸರ್ 15th ಜಾಯ್ನ್ ಆಗಿ ಅಕ್ಟೋಬರ್ 15th ಇಲ್ಲಿಂದ ಮ್ಯಾಂಗ್ಳೂರಿಗೆ ನಾನು ಟ್ರೈನಿಂಗ್ ಹೋಗ್ತೀನಿ. 19th ಕ್ಲೋಸ್ ಆಗುತ್ತೆ. 19th ವಾಪಸ್ ಬರ್ತೀನಿ ಕುಶಾಲನಗರಕ್ಕೆ. 21st ಕುಶಾಲನಗರದಲ್ಲಿ ಏರಂ ಕಿಯಾ ಮೋಟರ್ಸ್ ಮಾದಪಟ್ನಲ್ಲಿ ಇದೆಯಲ್ಲ, ಅಲ್ಲಿ ಬಂದು ಜಾಯ್ನ್ ಆದಮೇಲೆ ಸ್ಟಾರ್ಟಿಂಗ್ ದಿನವೇ ಅಲ್ಲಿ ಆಯಿತು ಸರ್. ಅಲ್ಲಿ ಬಂದು ಜಾಯ್ನ್ ಆಯಿತು. ನನಗೆ ಡಾಕ್ಯುಮೆಂಟ್ಸಿನ ಅವ್ರಿಗೆ ಕೊಟ್ಟಿರಲಿಲ್ಲ. ನಾನು ಜಾಯ್ನ್ ಆಗಿ ಎಲ್ಲ ನಾರ್ಮಲಾಗಿತ್ತು ಆಯಿತಾ. ಸ್ಟಾರ್ಟಿಂಗ್ ಡೇ ಮಾತ್ರ ಅವ್ರು ಕೇಳಿದರು, ನಿಮ್ಮದು SC ಅಂತ ಹೇಳಿದೆ. ಓಕೆ, ಅವತ್ತು ಮಾತ್ರ ಊಟಕ್ಕೆ ಕರ್ಕೊಂಡು ಹೋಗಿಲ್ಲ. ಅವಾಗಲೇ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ನನ್ನ ಪಾಡಿಗೆ ನನಗಿದೆ. ಫ್ರೆಶರ್ ಅಲ್ವಾ ಸರ್, ನನಗಿದು ಯಾವುದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದಾಯಿತು. ಅಲ್ಲಿಂದ ಸರ್ ಹೋಗ್ಬಿಟ್ಟು ಅದೇ ದಿನ ನನಗೆ ಡೈನಿಂಗ್ ಟೇಬಲ್ ಹಾಕ್ಸ್ಕೊಟ್ರು. ನೆಕ್ಸ್ಟ್ ದಿನ ಅದೇ ಥರ ಜಾಸ್ತಿ ಏನು ಮಾತಾಡ್ತಿಲ್ಲ. ನಾನಾಯಿತು, ನನ್ನ ಪಾಡಾಯಿತು ಅಂತ ಹೇಳ್ಬಿಟ್ಟು ಅವ್ರು ಕ್ಯಾಬ್ನಲ್ಲಿ ಕೂತ್ಕೊಂಡು ನಾನು ಏನೇನಿದೆ ಅದನ್ನು ನೋಟ್ ಮಾಡ್ಕೊಳ್ತೀನಿ. ಜಾಸ್ತಿ ಯಾರಾದ್ರೂ ಮಾತಾಡ್ತಾರೆ, ನಾನು ಏನೋ ಡಾಕ್ಯುಮೆಂಟ್ಸ್ ತೊಗೊಂಡೋಗಿರಲ್ಲ. ಡಾಕ್ಯುಮೆಂಟ್ ಕೊಡೋಕ್ಕಿತ್ತು, ಮತ್ತೆ ಅದೆಲ್ಲ ಕೊಡೋಕ್ಕಿತ್ತಲ್ಲ, ಹಾಗಾಗಿ ನಾನು ಕೊಟ್ಟಿರಲಿಲ್ಲ. ಅದೆಲ್ಲ ಸಿಗಲಿಕ್ಕೆ ನನಗೆ ಆಲ್ಮೋಸ್ಟ್ 4 to 5 days ಬೇಕಿತ್ತು. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಕೊಡ್ತೀನಿ ಸರಿಗೆ. ಅದು ಆದಮೇಲೆ ಮ್ಯಾಂಗ್ಳೂರಿಗೆ ಕಳ್ಸೋಕ್ಕೆ 2 days ಡಿಲೇ ಆಗುತ್ತೆ. ಕಳ್ಸಾದ್ಮೇಲೆ ನನಗೆ ನೆಕ್ಸ್ಟ್ ಡೇನೇ ಕಾಲ್ ಬರುತ್ತೆ. ಸರ್ ನಾನು ಮ್ಯಾಂಗ್ಳೂರಿಗೆ ಕರ್ತಿದ್ದೆ, ಏನು ರೀಸನ್ ಅಂತ ಕೇಳ್ತೀನಿ. ಅವ್ರಿಗೂ ಕೂಡ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ, HR ಕೇಳಮ್ಮ ಅಂತ ಕೇಳಿದ್ರು. HR ಕಾಲ್ ಮಾಡಿದ್ದಕ್ಕೆ ಅವರು ಮತ್ತೆ ಇನ್ನೊಬ್ರ ಹತ್ರ ಹೇಳಿದ್ರು ಮೀಟಿಂಗ್ ಕರೆಯೋಕ್ಕೆ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು 4th ಹೋದೆ. ಯಾಕಂದರೆ 3 days ಅಲ್ಲಿಗೆ ಹಾಲಿಡೇ ಇತ್ತು ನಮಗೆ. 31st ಕರೆದ್ರು, ನಾನು 4th ಹೋದೆ. 4th ಹೋಗಿ ಅಷ್ಟೇ ಮಾತಾಡಿದ್ದು. ನೀನು ಅವ್ರ ಜೊತೆ ಎಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ, ಅವ್ರ ಜೊತೆ ಇಂಟರಾಕ್ಷನ್ ಇಲ್ಲ. ಏನು ಇಲ್ಲ ಸರ್, ನನಗೆ ಏನಿದೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇಂಟರಾಕ್ಷನ್ ಇಲ್ಲ. ಇದೇ ರಿಪೀಟ್ ಆದರೆ, ಯಾವ್ದು ರಿಪೀಟ್ ಆದರೆ ನಾನು ತೆಗಿತೀನಿ ಅಂತ 5 minutes ಅಷ್ಟೇ ಸರ್ ಮಾತಾಡಿದ್ದು. ನೀನು ಅವ್ರ ಜೊತೆ ಮಾತಾಡ್ತಿಲ್ಲ, ಸರಿಯಾಗಿ ಮಾತಾಡಲ್ಲ, ನಿನ್ನ ಹಿಂಗೆ ಕೆಲಸ ತೆಗಿತೀವಿ. ಸರಿ ಓಕೆ ಅಂತ ಹೇಳಿ ಫ್ರೆಶರ್ ಅಲ್ಲ ಸರ್, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ವಾಪಸ್ ಬಂದು ಎಂಪ್ಲಾಯ್ ಇದ್ರಲ್ಲ, ಅವ್ರದ್ದು ಜಾಸ್ತಿ ಆಯಿತು. ನೀನು ಅದನ್ನ ಮಾಡಲ್ಲ, ನನ್ನ ಮಾತು ಕೇಳಲ್ಲ ಅಂತ ಪ್ರತಿ ಸಲ ನಾನು ಏನು ಮಾಡಿದ್ರು ಅವ್ರು ಆಗ್ತಾ ಇರಲಿಲ್ಲ. ನೀನು ಹಾಗೆ ಮಾಡ್ತೀಯ, ಆಮೇಲೆ ನಿನ್ನ ಜೊತೆ